ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಡಬಲ್ ಸ್ಯಾರಿ ಇರುತ್ತಲ್ಲ, ಅಂದರೆ ಆಫ್ ಆ್ಯಂಡ್ ಆಫ್ ಸ್ಯಾರಿಗೆ ಹಾಕೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮ್ಯಾಚ್ ಮಾಡಿ ಈ ಡಿಸೈನ್ನ ನೀವು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಬಟ್ಟೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ 1 2 3 4 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಹಾಕ್ಬೋದು. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 4 ಚೈನ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈಗ ನೋಡಿ 1 2 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತೀನಿ. ಫಸ್ಟಿಗೆ 4 ಚೈನ್ ಹಾಕಿದೆ, ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದೆ. ಇವಾಗ 1 2 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೋದು, 2 ಸರಿನಾದರೂ ತೊಗೋಬೋದು. ಒಂದು ಸರಿ ದಾರ ತೊಗೊಂಡು ಆ 3 ಚೈನ್ ಈ ಥರ ಇಟ್ಕೋಬೇಕು. ಇಟ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಈ ಥರ ವಿ ಶೇಪ್ ಬರುತ್ತೆ. ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಆದರೂ ಹಾಕಿ 3 ಆದರೂ ಹಾಕ್ಬೋದು. ನಾನು 2 ಚೈನ್ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಏನು ಕಂಬ ಇತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕ್ತೀನಿ. 2 ಚೈನ್ ಹಾಕಿ ಒಂದು ಕಂಬ ಹಾಕಿಬಿಟ್ಟು ಮತ್ತು 3 ಚೈನ್ ಹಾಕಿಬಿಟ್ಟು ಇವೆರಡು ಕಂಬದ ಮಧ್ಯದಲ್ಲಿ ನಾನು ಇವಾಗ ಪಿಕೌಟ್ ಮಾಡ್ಕೊತೀನಿ. ಪಿಕೌಟ್ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊತೀನಿ. ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕ್ತೀನಿ. ಕಂಬ ಹಾಕಿದ್ಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಇದೇ ಥರನೇ ಇಲ್ಲಿ ಪಿಕೌಟ್ಸ್ಗಳು ಬರುತ್ತೆ. ಎಷ್ಟು ಬರುತ್ತೆ ಅಂತ ನಾನು ಕೌಂಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿ 3 ಚೈನ್ ಹಾಕಬೇಕು ಮತ್ತು ಲಾಕ್ ಮಾಡಬೇಕು. ಇದು ಒಂದೇ ಸ್ಟೆಪ್ನಲ್ಲ, 2 ಸ್ಟೆಪ್ನಲ್ಲಿ ಹಾಕುವಂಥ ಡಿಸೈನು. ಮತ್ತು ನಾನು ಹೇಳಿದ್ನಲ್ಲ ಆಗಲೇ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇರುತ್ತಲ್ಲ, ಆ ಸ್ಯಾರಿಗಳಿಗೆ ಇದನ್ನು ನೀವು ಹಾಕಿದರೆ ತುಂಬ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು 1 2 3 4 ಹಾಕಿದ್ದೀನಿ. ಇನ್ನೂ ಒಂದು ಹಾಕ್ತೀನಿ. ಟೋಟಲ್ 5 ನಾನಿಲ್ಲಿ ಪಿಕೌಟ್ಸ್ಗಳನ್ನ ಹಾಕ್ತೀನಿ. 5 ಪಿಕೌಟ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಹಾಕಿದ ಮೇಲೆ 1 2 3 4 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ ಬಟ್ಟೆಗೆ ಲಾಕ್, ಮತ್ತು 3 ಚೈನ್ ಹಾಕ್ತೀನಿ. ಇವಾಗ 1 2 3 ಚೈನ್ ಹಾಕ್ತೀನಿ. 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ನೀವು ನಿಮಗೆ ಅಕಸ್ಮಾತ್ ಈ ಥರ ಕನ್ಫ್ಯೂಸ್ ಆಯಿತು ಅಂದರೆ 4 ಚೈನ್ ಆದರೂ ಹಾಕ್ಕೋಬೋದು, ಏನು ಡಿಫ್ರೆನ್ಸ್ ಆಗೋದಿಲ್ಲ. 4 ಚೈನ್ ಹಾಕ್ಕೊಂಡು ಡಿಸೈನ್ನ ಮಾಡ್ಕೋಬೋದು. 3 ಚೈನ್ ಆದರೂ ಹಾಕಿ, ಇಲ್ಲಾಂದರೆ ನಾನು ಹೇಳಿದ್ನಲ್ಲ 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಡಬಲ್ ಕ್ರೋಶೆಟ್ನ ಹಾಕಬೇಕು. ಡಬಲ್ ಕ್ರೋಶೆಟ್ನ ಹಾಕಿಬಿಟ್ಟು 1 2 3 ಚೈನ್ ಆದರೂ ಹಾಕಿ, 2 ಚೈನ್ ಆದರೂ ಹಾಕ್ಬೋದು. ಕಂಬ ಹಾಕೋದಕ್ಕೆ ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ಮತ್ತು ಇವಾಗ 2ರಿಂದ 1 ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ. ಅವೆರಡರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಅದೇ ಥರನೇ ಇಲ್ಲೂ ಸಹ ನಾನು 5 ಪಿಕೌಟ್ಸ್ಗಳನ್ನ ಮಾಡ್ತೀನಿ ಟೋಟಲಾಗಿ. ಸೂಜಿ ಮೇಲೆ ದಾರ ತೊಗೋಬೇಕು, 2ರಿಂದ 1 ಹಾಕಬೇಕು, ಮತ್ತು 3 ಚೈನು ಮತ್ತು ಲಾಕ್. ನಾನು ಸ್ವಲ್ಪ ವೀಡಿಯೋನ ಇಲ್ಲಿ ಫಾಸ್ಟಾಗಿ ಹಾಕಿ ತೋರಿಸಿದ್ದೀನಿ, ಯಾಕಂದರೆ ಫಸ್ಟ್ನೇ ಅರ್ಚು ನೋಡಿದ್ರಲ್ಲ ತುಂಬ ಈಸಿಯಾಗಿ. ಅದೇ ಥರನೇ ಇಲ್ಲಿನೂ ಸಹ ನಾನು ಸೇಮ್ 5 ಪಿಕೌಟ್ಸ್ ಬರೋ ಥರ ಕರೆಕ್ಟಾಗಿ ನಾನು ಮಾಡ್ಕೊಡ್ತೀನಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ವೀಡಿಯೋಗಳನ್ನೆಲ್ಲ ನೋಡ್ಬೋದು. ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ನಾನು ವಿತೌಟ್ ಬೀಡ್ಗಳಿಂದ ಹಾಕಿರೋಂಥ ಡಿಸೈನು. ಕೆಲವೊಬ್ಬರಿಗೆ ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ಡಿಸೈನ್ನ ನೀವು ಚೂಸ್ ಮಾಡಿ ಕೊಡ್ಬೋದು. ಈ ಥರದೇ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಬೀಡ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಸಹ ಹಾಕಿ ತೋರಿಸಿದ್ದೀನಿ. ಇದು ವಿತೌಟ್ ಬೀಡ್. ನೋಡಿ ಪ್ರತಿಯೊಂದು ಇಲ್ಲಿ 4 ಚೈನ್ ಹಾಕ್ಬೋದು. ಹಾಕಿದ ಮೇಲೆ ಕುಚ್ಚು ಬರುತ್ತೆ. 4 ಚೈನ್ ಕಡೆ 3 ಚೈನ್ ಇರೋ ಕಡೆಗೆ ಮತ್ತೆ ನೆಕ್ಸ್ಟ್ ಡಿಸೈನ್ನ ಹಾಕಿ ನಾನು ತೋರಿಸ್ತೀನಿ. ಇದೇ ಥರ ಪ್ರತಿಯೊಂದಕ್ಕೂ ನಾವು 5 ಪಿಕೌಟ್ಸ್ ಆದಮೇಲೆ ಲಾಸ್ಟಿಗೆ ಒಂದು 4 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತೀನಿ. ಮಾಡಿಬಿಟ್ಟು ನೋಡಿ ಇಲ್ಲಿ ಇವಾಗ ಮತ್ತೆ ಸ್ಟಾರ್ಟಿಂಗಿಂದ ನಾನು ಮತ್ತೆ ಹಾಕ್ತೀನಿ. ಇವಾಗ ತೊಗೊಂಡ್ಬಿಟ್ಟು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಬಿಟ್ಟು ಈ 4 ಚೈನ್ ಒಳಗಡೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ.
ಲಾಕ್ ಆದಮೇಲೆ 1 2 3 4 ಚೈನ್ ಇರೋ ಕಡೆಗೆ 4 ಚೈನ್ ಹಾಕಿಬಿಟ್ಟು ಲಾಕ್ ಇದೆಯಲ್ಲ ಲಾಕ್ ಮೇಲೆ ಇಲ್ಲಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಆದಮೇಲೆ ಇವಾಗ ಡೈರೆಕ್ಟಾಗಿ ಒಂದು ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ ಈ 3 ಚೈನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಕಾಣ್ತಾ ಇದೆಯಲ್ಲ, ಈ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಡಬಲ್ ಕ್ರೋಶೆಟ್ನ ಹಾಕಿಬಿಟ್ಟು 3 ಚೈನ್ ಹಾಕಿ ಆ ಡಬಲ್ ಕ್ರೋಶೆಟ್ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡ್ತೀನಿ. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊತೀನಿ, ಮತ್ತು ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ ದಾರನ ಎಳ್ಕೊಂಡು 3 ಚೈನ್ ಹಾಕಿ ನೆಕ್ಸ್ಟ್ ಮತ್ತೆ ಒಂದು ಪಿಕ್ಔಟ್ ಮಾಡ್ತೀನಿ. ಇಲ್ಲಿನೂ ಸಹ ಒಂದು 4ರಿಂದ 5 ಪಿಕ್ಔಟ್ಸ್ ಬರುತ್ತೆ. ಕಂಬ ಆಯಿತು. ಇವಾಗ 3 ಚೈನ್ ಹಾಕ್ತೀನಿ, ಹಾಕಿಬಿಟ್ಟು ಮತ್ತೆ ಪಿಕ್ಔಟ್ ಮಾಡ್ತೀನಿ. ಮತ್ತೆ ಒಂದು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊತೀನಿ, ಎಲ್ಲ ದಾರಗಳು ಬರೋ ಥರ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಸ್ವಲ್ಪ ಲೆಂತಿಯಾಗಿ ಏನು ನಾವು 3 ಚೈನ್ ಹಾಕಿದ್ವಲ್ಲ ಅಷ್ಟು ಲೆಂತಿಯಾಗಿ ಬರೋ ಥರ ಸ್ವಲ್ಪ ಕಂಬನ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕಿದ ಮೇಲೆ 3 ಚೈನ್ ಹಾಕಿಬಿಟ್ಟು ನೋಡಿ 3 ಚೈನ್ ಹಾಕಿದೆ. ಇವಾಗ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡ್ತೀನಿ. ಇನ್ನೂ ಒಂದು ಆಗುತ್ತೆ. ಟೋಟಲಾಗಿ ಈ ಕಡೆಗೂ 5 ಆ ಕಡೆಗೂ 5 ಬರುತ್ತೆ. ಕರೆಕ್ಟಾಗಿ ನಮಗೆ 5 ಪಿಕ್ಔಟ್ಸ್ನ ಹಾಕ್ತೀನಿ. ಫಸ್ಟ್ ಏನು ಸ್ಟೆಪ್ನಲ್ಲಿ 5 ಪಿಕ್ಔಟ್ಸ್ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿನೂ ಸಹ 3 ಚೈನ್ ಒಳಗಡೆಗೆ ಮತ್ತೆ 5 ಪಿಕ್ಔಟ್ಸ್ ಹಾಕ್ತೀನಿ. 5 ಪಿಕ್ಔಟ್ಸ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕಾಗತ್ತೆ. ನೋಡಿ 5 ಆಯಿತು. ಇಲ್ಲಿನೂ ಸಹ 5 ಇದೆ, ಎರಡು ಕಡೆಗೂ 5 ಇದೆ. ಇವಾಗ ಫಸ್ಟ್ನೇ ಪಿಕ್ಔಟ್ ಬಿಟ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ನೇ ಪಿಕ್ಔಟ್ನ ಬಿಡಬೇಕಾಗತ್ತೆ. ನಾವು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಬೀಡನ್ನ ನೀವು ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿಬಿಟ್ಟು ಇದ್ರ ಬದಲು ನೀವು ಗೆಜ್ಜೆ ಬೀಡ್ಸ್ಗಳನ್ನಾದರೂ ಹಾಕ್ಕೋಬೋದು. ಬೇಕು ಅಂದರೆ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಫಸ್ಟ್ನೇದು ಪಿಕ್ಔಟ್ನ ಸ್ಕಿಪ್ ಮಾಡಿಬಿಟ್ಟು ನೋಡಿ ಅಲ್ಲಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ಗ್ಯಾಪ್ ಒಳಗಡೆಗೆ ಈ ಬೀಡನ್ನ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನ್ಗಳನ್ನ ಹಾಕ್ತೀನಿ. 4 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಪಿಕ್ಔಟಿಗೂ ನೋಡಿ ಗ್ಯಾಪ್ ಇದೆಯಲ್ಲ ಕಂಬದ ಮಧ್ಯದಲ್ಲಿ, ಅಲ್ಲಿಗೆ ಈ 4 ಚೈನ್ ಹಾಕಿರೋದನ್ನು ನಾನು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡ್ತೀನಿ. ಮತ್ತು 4 ಚೈನ್ ಹಾಕ್ತೀನಿ. ಇವಾಗ 1 2 3 4 ಚೈನ್ ಹಾಕ್ತೀನಿ. ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು 2 ಪಿಕ್ಔಟ್ಸ್ ಕಂಬ ಮಧ್ಯದಲ್ಲಿ ದಾರದಲ್ಲಿ ಹೋಗಿ ತಂದು ಈ ಥರ 4 ಚೈನ್ಗಳನ್ನ ನಾವು ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಬೇಕು. 1 2 3 4 ಚೈನ್ ಹಾಕ್ತೀನಿ. ಮತ್ತು ಪಿಕ್ಔಟ್ ಇರೋ ಪಕ್ಕದಲ್ಲಿ ಲಾಕ್ 4 ಚೈನು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಜಾಗ ಖಾಲಿ ಇದೆಯಲ್ಲ ಅಲ್ಲಿಗೆ ನಾನು ಈ 4 ಚೈನ್ನ ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡಿದೆ. ಡಿಸೈನ್ ಬಂದು ಈ ಥರ ಇದೆ. 10 ಪಿಕ್ಔಟ್ಸ್ ಬರುತ್ತೆ. ನೋಡ್ತಾ ಇರ್ಬೋದು, ಒಂದು ಪಿಕ್ಔಟ್ ಮೇಲೆ ಬೀಡ್ ಬರುತ್ತೆ. ಸ್ಟಿಫಾಗಿರುತ್ತೆ ಡಿಸೈನು, ಎಲ್ಲೂ ಫೋಲ್ಡ್ ಆಗೋದಿಲ್ಲ. ಮತ್ತು 4 ಚೈನ್ ಇರೋ ಕಡೆಗೆ ನಾನಿಲ್ಲಿ ಮತ್ತೆ 4 ಚೈನ್ ಹಾಕಿಬಿಟ್ಟು ಲಾಕ್ ಇರೋ ಮೇಲೆ ಲಾಕೇ ಮಾಡಬೇಕು. ಆ ಲಾಕ್ ಮೇಲೆ ಲಾಕ್ ಮಾಡಬೇಕು, ಬಟ್ಟೆಗೆ ಮಾಡಬಾರ್ದು. ಮತ್ತು ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ 3 ಚೈನ್ ಬಿಟ್ಬಿಟ್ಟು ಅದ್ರ ನೆಕ್ಸ್ಟ್ 3 ಚೈನ್ ಹಾಕಿದ್ವಲ್ಲ ಸ್ಲ್ಯಾಂಟ್ ಲೈನಾಗಿ ಅಲ್ಲಿಗೆ ಮತ್ತೆ ನಾವಿವಾಗ ಕಂಬನ ಹಾಕಬೇಕು. ಸ್ವಲ್ಪ ಲೆಂತಿಯಾಗಿ ಎಳ್ಕೋಬೇಕು. ನೋಡಿ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಬೇಕು. ಕಂಬ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಪಿಕ್ಔಟ್ ಮಾಡ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಇಲ್ಲಿನೂ ಸಹ ನಾನು ಆಗಲೇ ಹೇಳ್ದಂಗೆ 5 ಪಿಕ್ಔಟ್ಸ್ ಬರುತ್ತೆ. ಫಸ್ಟ್ ಆರ್ಚ್ನಲ್ಲಿ ಯಾವ ಥರ ಕಂಪ್ಲೀಟ್ ಮಾಡಿದ್ದೋ ಅದೇ ಥರನೇ ಈ ಸೆಕೆಂಡ್ ಆರ್ಚ್ನು ಕಂಪ್ಲೀಟ್ ಮಾಡಬೇಕು. 5 ಪಿಕ್ಔಟ್ಸ್ನ ಹಾಕಿಬಿಟ್ಟು ತೋರಿಸ್ತೀನಿ. 5 ಪಿಕ್ಔಟ್ಸ್ ಆಯಿತು, ನೋಡ್ಬೋದು, ನೀವು ಕೌಂಟ್ ಮಾಡ್ಬೋದು. ಆದಮೇಲೆ ಸ್ವಲ್ಪ ದಾರ ಮೇಲೆತ್ಕೊಂಡು ಹಾಕಬೇಕು, ಒಂದು ಬೀಡನ್ನ ಹಾಕಿಬಿಟ್ಟು ಇವಾಗ ನೋಡಿ ಫಸ್ಟ್ನೇ ಪಿಕ್ಔಟ್ನ ಬಿಟ್ಟುಬಿಟ್ಟು ಆ ಮಧ್ಯದಲ್ಲಿ ಈ ಬೀಡಿಂದ ಲಾಕ್ ಮಾಡಬೇಕು. 4 ಚೈನ್ ಹಾಕ್ತೀನಿ. ನೆಕ್ಸ್ಟ್ ಪಿಕ್ಔಟ್ 2 ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ನಾನಿಲ್ಲಿ ಈ 4 ಚೈನ್ನ ಲಾಕ್ ಮಾಡ್ತೀನಿ. ಮತ್ತು 4 ಚೈನ್ ಹಾಕಬೇಕು. ಇದೇ ಥರನೇ ಫಸ್ಟಿಗೆ ನಾವು ಆರ್ಚಿಗೆ ಯಾವ ಥರ ಮಾಡಿದ್ವಲ್ಲ
ಅದೇ ಥರನೇ ಇಲ್ಲಿನೂ ಸಹ ನಾವು 4 ಪಿಕೌಟ್ಸ್ ಇರುತ್ತೆ. ಅಂದರೆ ಒಂದು ಪಿಕೌಟ್ ಮೇಲೆ ಒಂದು ಬೀಡ್ ಬರುತ್ತೆ, ಇನ್ನು 4 ಪಿಕೌಟ್ ಮೇಲೆ 4 ಚೈನ್ ಬರುತ್ತೆ. ಈ ಥರ ಕಾಂಟ್ರಾಸ್ಟ್ ಕಲರ್ನಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಹೇಳಿದೆಲ್ಲ ಆಫ್ ಆ್ಯಂಡ್ ಆಫ್ ಸ್ಯಾರೀಸ್ ಇರುತ್ತಲ್ಲ, ಆ ರೇಷ್ಮೆ ಸೀರೆಗಳಿಗೆ ಅಂಥದಕ್ಕೆ ಆಮೇಲೆ ಬ್ರೈಡಲ್ ಸ್ಯಾರಿಗೆ ನೀವು ಇದನ್ನು ಡಿಸೈನ್ನ ಹಾಕ್ಕೊಡ್ಬೋದು. ಹಾಗೆ ಇಲ್ಲಿ ಏನು ಆರ್ಚ್ ಇದೆ ಅಲ್ಲ, 2 ಆರ್ಚಿಗೂ ಸಹ ನೀವು ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಸಹ ನೀವು ಸ್ಟಿಕ್ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ಸ್ಟಿಫಾಗಿದೆ ಅಂತ, ಡಿಸೈನು ನೀಟಾಗಿ ಕೂರುತ್ತೆ. ಇಲ್ಲಿ ಏನು 4 ಚೈನ್ ಇದೆಯಲ್ಲ ಅಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಲಾಸ್ಟಿಗೆ ನಾನು ಮತ್ತೆ 4 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಆ ದಾರಗಳನ್ನ ಬ್ಯಾಕ್ ಸೈಡು ಗಮ್ ಹಾಕಿ ಗ್ಲೂ ಅಂಟಿಸ್ಬೋದು, ಇಲ್ಲಾಂದರೆ ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡು ಕಟ್ಬೋದು. ನೋಡಿ ಡಿಸೈನ್ ಬಂದು ಸಿಂಪಲಾಗಿ, ನೀವು ಇಲ್ಲಿ ನೋಡಿ ನನಗೆ ದಾರ ಕಮ್ಮಿ ಬಿದ್ದಿತ್ತು ಅಂತ ನಾನು ಜೋಡಿಸ್ಕೊಂಡಿದ್ದೀನಿ. ಅಲ್ಲಿ ನಾನು ಬ್ಯಾಕ್ ಸೈಡ್ ಸರಿಸ್ಕೊಂಡ್ಬಿಟ್ಟು ಗಮ್ ಹಾಕಿ ಅಂಟಿಸ್ಬಿಡ್ತೀನಿ. ದಾರ ಕಮ್ಮಿ ಬಂದಾಗ ಜಾಯಿಂಟ್ ಮಾಡ್ಕೊತೀವಲ್ಲ, ಆ ದಾರನ ಬ್ಯಾಕ್ ಸೈಡ್ ಬರೋ ಥರ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಡಿಸೈನ್ ಬಂದು ಟೋಟಲಾಗಿ ಈ ಥರ ಕಾಣ್ತಾ ಇದೆ. ನೋಡಿ ನಾನು ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ಕುಚ್ಚಿಗೆ ನಾನು 137 ದಾರ ತೊಗೊಂಡಿದ್ದೀನಿ. ಮತ್ತು ಒಂದು ನೀವು ಬೇಕಂದರೆ ಈ ಕುಚ್ಚಿಗೆ ಒಂದೊಂದು ಬೀಡ್ ಹಾಕಿಬಿಟ್ಟು ಪಫ್ ಥರ ಕಟ್ತಾರಲ್ಲ, ಆ ಥರ ಈ ಥರ ಕುಚ್ಚು ಕಟ್ಬಿಟ್ಟು ಸ್ವಲ್ಪ ಲೆಂತಿ ಬಿಟ್ಕೊಂಡು ಮತ್ತೊಂದು ಬೀಡನ್ನ ಹಾಕಿ ಗಮ್ ಹಾಕಿ ಅಂಟಿಸ್ಬಿಟ್ಟು ಮತ್ತೆ ಕುಚ್ಚು ಕಟ್ತಾರಲ್ಲ, ಆ ಥರನೂ ಮಾಡ್ಕೋಬೋದು. ಇಲ್ಲಿ ಕಾಂಟ್ರಾಸ್ಟ್ ಕಲರ್ನಲ್ಲಿ ಆಫ್ ಆ್ಯಂಡ್ ಆಫನ್ನು ಹಾಕ್ಬೋದು. ಅಂದರೆ ಇದು ಅರ್ಧ ಮತ್ತು ಈ ಗ್ರೀನ್ ಇದೆಲ್ಲ ಗ್ರೀನ್ ಅರ್ಧ, ಎರಡೂ ಆಫ್ ಆ್ಯಂಡ್ ಆಫು. ಅಂದರೆ ಒಂದೊಂದನ್ನ 110, 117 ದಾರ ತೊಗೊಂಡು ಸೇರಿಸ್ಕೊಂಡು ಆ ಥರನೂ ಕಟ್ಬೋದು. ಇಲ್ಲಿ ಬಾಲ್ ಚೈನು ಸ್ಟೋನ್ ಚೈನು ಸಹ ಅಂಟಿಸ್ಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಇರುತ್ತೆ. ನಾನು ಹೇಳಿದ್ನಲ್ಲ, ಬ್ರೈಡಲ್ ಸ್ಯಾರಿಗೆ, ಆಫ್ ಆ್ಯಂಡ್ ಆಫ್ ಸ್ಯಾರಿಗೆ ಈ ಡಿಸೈನು ತುಂಬ ಸೂಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.